ಇವಾಗಿನ ತೋಟಕ್ಕೆ ಬಂದಿದ್ದೀವಿ. ಮನೆಗೆ ನೀರು ಹಾಕಿ ಕ್ಯೂರಿಂಗಿಗೆ ಬಂದ್ವಿ. ಮತ್ತು ಮೇಲೆ ಕೆಲಸ ನಡೀತಾ ಇದೆ, ಸ್ಟಾರ್ಟ್ ಆಗಿದೆ ಅದನ್ನು. ಸೊ ಮತ್ತು ಇವರು ರಿಟೈರ್ಡ್ ಆಗಿರೋ ಮಾಸ್ಟ್ರು, ಗೌರ್ಮೆಂಟ್ ಟೀಚರು, ಈಗ ರಿಟೈರ್ಡ್ ಆಗಿದ್ದಾರೆ. ಇಲ್ಲಿ ತುಂಬ ಜನ್ರೇಟ್ರು ಡಿಸ್ಟರ್ಬೆನ್ಸ್ ಗೈಸ್, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮತ್ತು ಅಲ್ಲೇ ಮತ್ತು ಅವರು ಬೀಜ ಹಾಯಕ್ಕೆ ಹೋಗಿದ್ದಾರೆ. ಬನ್ನಿ ಈಗ ಮೇಲೆ ಹೋಗುವ. ಇದನ್ನು ಸ್ಟೆಪ್ಸ್ ಹಾಕಿಲ್ಲ ಗೈಸ್. ಈಗ ಪಾರ್ಟಿಷನ್ ವರ್ಕ್ ನಡೀತಾ ಇದೆ ಗೈಸ್. ಅಂದರೆ ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನು ವರ್ಕೆಲ್ಲ ಇನ್ನು ಪ್ರೋಸೆಸಿಂಗಲ್ಲಿ ನಡೀತಾ ಇದೆ. ಸ್ವಲ್ಪ ನಡೀತಾ ಇದೆ. ಒಟ್ಟು ನಾವು 5 ಪಾರ್ಟಿಷನ್ ಮಾಡಿದ್ದೀವಿ, 6 ಆಗೋದು. ಆದರೆ 1 ಪಾರ್ಟಿಷನ್ನು ನಾವು ಅಂದರೆ ಹಸುಗಳಿಗೆ ಮತ್ತು ಕುರಿ ಮೇಕೆಗೆ ಫೀಡ್ ಮಾಡೋಕ್ಕೆ ಎಲ್ಲ ಐಟಮ್ಸ್ ಎಲ್ಲ ಇಟ್ಕೊಳಕ್ಕೆ ಆ ಕಡೆ ಇದು ಮಾಡಿದ್ದೀವಿ. ಇದೆಲ್ಲ ಇಲ್ಲಿಂದ ಸ್ಟಾರ್ಟ್ 1, 2 ಟೋಟಲಾಗಿ 5 ಪಾರ್ಟಿಷನ್ ಮಾಡಿದ್ದೀವಿ. ಸೊ ನಾನು ತೋರಿಸ್ತಾ ಹೋಗ್ತೀನಿ ನಮ್ಮ ಶೆಡ್ ಹೆಂಗೆ ಪ್ರೋಸೆಸಿಂಗಲ್ಲಿ ನಡೆಯುತ್ತೆ ಅಂತ. ಮತ್ತು ಇದು 2 ಬೇವಿನ ಮರ, ಇದು ಅಂದರೆ ಮನೆ ಇದೆಯಲ್ಲ ಪಕ್ಕದಲ್ಲಿ, ಅದ್ರ ಮೇಲೆ ಬಿದ್ದುಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಈಗ ಕಡಿಸ್ತಾ ಇದ್ದೀವಿ. ನೋಡ್ಬೋದು ಕಡಿತಾ ಇದ್ದಾರೆ. ಅದು ಮನೆ ಅಂದರೆ ಶೀಟಿನ ಮನೆ ಅಲ್ವಾ, ಸೊ ಬಿದ್ದುಬಿಡುತ್ತೆ ಅಂತ ಹೇಳ್ಬಿಟ್ಟು, ಪ್ರಾಬ್ಲಮ್ ಯಾಕೆ ಅಂತ ಹೇಳ್ಬಿಟ್ಟು ಸೊ ಈಗ ಅದನ್ನು ಕಡಿಸಾಕ್ತಾ ಇದ್ದೀವಿ. ಇದನ್ನೆಲ್ಲ ಇನ್ನು ಕಡ್ದಾದ್ಮೇಲೆ ಎತ್ತಾಕೋದಿನ್ನ ತುಂಬ ಕೆಲಸ ಬಾಕಿ ಇದೆ ಗೈಸ್. ಅಲ್ಲಿ ಅವ್ರ ಪಾಡಿಗೆ ಅವರು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ಇದು ಇವಾಗೆಲ್ಲ ಬೋಡ ಕಾಣ್ತಾ ಇದೆ ಈಗ, ಏನೂ ಇಲ್ದಂಗೆ. ಸೊ ಬನ್ನಿ ಈಗ ನೆಕ್ಸ್ಟ್. ಇದೆಲ್ಲ ನೈಟ್ ಹಾಕಿದ್ದು. ನೈಟು ನಾನು ಕ್ಲಿಪ್ ತೊಗೊಳಕ್ಕಾಗಲಿಲ್ಲ ಗೈಸ್, ಫುಲ್ಲು ಕತ್ಲಿತ್ತು ಸ್ವಲ್ಪ, ಸೊ ಹಂಗಾಗಿ ತೊಗೊಳಕ್ಕಾಗಲಿಲ್ಲ. ಇದು ಫುಲ್ಲು ನೈಟ್ ಮೇ ಬಿ ಒಂದು 8:30ವರೆಗೂ ಮಾಡಿದ್ರು. ಅದು ಒಂದು ಶೀಟ್ ಹಾಕ್ತಾಯಿದ್ದಾರೆ ಇವಾಗ. ಅಂದರೆ ಸುತ್ತ ಕವರ್ ಆಗಿದೆ ಎಲ್ಲ ಈಗ ಶೀಟಿಂದ. ಇವಾಗ ಫ್ರಂಟಲ್ಲಿ ಸ್ವಲ್ಪ ಅಂದರೆ ಡೋರ್ ಪಕ್ಕ ಇವಾಗ ಇಲ್ಲಿ ಹಾಕೋದು ಅಂತ ಹೇಳ್ಬಿಟ್ಟು ಶೀಟು ಈಗ ಹಾಕ್ತಾಯಿದ್ದಾರೆ. ಈ ಜನ್ರೇಟ್ರ್ ಸೌಂಡಿಂದ ನಾನು ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಮ್ಮ ಅವರು ಡ್ಯಾನ್ಸ್ ಮಾಡ್ತಾರೆ ಹಿಡ್ಕೊಂಡು, ಸೊ ಇದನ್ನು ತೆಗ್ದಂಗೆ. ನೆಕ್ಸ್ಟ್ ಈಗ ಬನ್ನಿ ನೋಡುವ ಹೆಂಗೆ ಹಾಕ್ತಾರೆ ಅಂತ. ನಾನಿಲ್ಲೇ ನಮ್ಮ ತೊಟ್ಟಿ ಮಾಡಿಸಿದ್ದೀವಲ್ಲ ಅಲ್ಲಿ ಮೇಲೆ ಕೂತ್ಕೊಂಡಿದ್ದೀನಿ. ಮತ್ತು ಇವರು ನಮ್ಮಪ್ಪ ಅಂದರೆ ನಮ್ಮ ಮಾವ ಅವರ ಅಣ್ಣ, ಅಪ್ಪ ಅಂತ ಕರಿತೀವಿ. ಅವರು ಕಡಲೆಕಾಯಿ ತಿನ್ಕೊಂಬರ್ತಾ ಇದ್ದಾರೆ ಅವರು. ನಾವು ಮಾರ್ನಿಂಗ್ ಬರೋದು ಲೇಟ್ ಆದರೆ ಮನೆಗೆಲ್ಲ ನೀರು ಹಾಕಿ ಕ್ಯೂರಿಂಗ್ ಮಾಡೋದೆಲ್ಲ ಅವರೇ. ಈಗ ನಡೀತಾ ಇದೆ ಶೆಡ್ ಹಾಕೋ ಕೆಲಸ. ಸೊ ಗೈಸ್ ಪ್ಲೀಸ್ ಎಲ್ರೂ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಒಂದು ಸಣ್ಣದಾಗೇನೋ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮೀ, ಸಬ್ಸ್ಕ್ರೈಬ್ ಮೈ ಚಾನಲ್. ಇದು ನಿಮಗೆ ನಾವೀಗ ಈ ಶೆಡ್ನ ಎಷ್ಟರಲ್ಲಿ ಮಾಡ್ತಾಯಿದ್ದೀವಿ, ಎಷ್ಟು ಬಜೆಟ್ ಆಗಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಹೇಳ್ತೀನಿ ಎಷ್ಟೆಷ್ಟು ಖರ್ಚಾಯಿತು ಅಂತ. ಮತ್ತು ಈಗ ಆಷಾಢ ಅಂತ ಹೇಳ್ಬಿಟ್ಟು ಈಗ ಹಸು ಮೇಕೆ ಕುರಿ ಆಗಲಿ ಏನೂ ತರೋಕ್ಕಾಗಲ್ಲ. ಸೊ ಇನ್ನು ನಾವು 1 ಮಂತ್ ಕಾಯಬೇಕಾಗುತ್ತೆ. ಸೊ ಅಲ್ಲಿವರೆಗೂ ಹೆಂಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತಾ ಹೋಗ್ತೀನಿ. ಇದ್ರ ಜೊತೆಗೆ ನಾನು ಡೈಲಿ ಆ್ಯಕ್ಟಿವಿಟೀಸ್ ಹೆಂಗೆ ನಡೆಯುತ್ತೆ ಅಂತಲೂ ವ್ಲಾಗ್ ಎಲ್ಲ ಮಾಡಿ ಹಾಕ್ತೀನಿ. ಸೊ ಪ್ಲೀಸ್ ಡೂ ಸಪೋರ್ಟ್ ಮೀ. ಆ್ಯಂಡ್ ಈಗ ನಮ್ಮ ಮಾವರು ಹೋಗಿದ್ದಾರೆ ಹೆಲ್ಪ್ ಮಾಡೋಕ್ಕೆ, ಅಲ್ಲಿ ಹಿಡ್ಕೊಳಕ್ಕೆಲ್ಲ. ಅದ್ರ ಮೇಲೆ ಗ್ಯಾಪ್ ಇದೆ, ಅದು ಲೈಕ್ ಸಣ್ಣದಿಂತ ದೊಡ್ಡ, ಅದು ಪ್ಲೇಸು ಜಾಗ ಆಗಲ್ಲ. ನೋಡೋಣ
ಅದಕ್ಕೆ ಹಾಕೋಕ್ಕಾಗುತ್ತೋ ಆಗಲ್ವೋ ಗೊತ್ತಿಲ್ಲ. ಸೊ ನೋಡೋಣ ಗೈಸ್. ಮತ್ತು ಇದನ್ನೆಲ್ಲ ತಂದು ನಾವು ಮಾಡೋಕ್ಕೆ ಅಂದರೆ ನಾವು ನೋಡ್ಕೊಳಕ್ಕಾಗಲ್ಲ, ನಾವು ಸ್ಟೇ ಆಗಿರೋದು ತುಮಕೂರಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಅತ್ತೆ ಮತ್ತು ಮಾವವ್ರು ನೋಡ್ಕೊತಾರೆ. ನಾವು ವೀಕ್ಲಿ ಬರ್ತೀವಿ. ವೀಕ್ಲಿಯಲ್ಲಿ ಬಂದೂ ಬಟ್ ವೀಕ್ಲಿ ಒನ್ಸೇನೆ ನಾನು ಹಾಕೋಕ್ಕಾಗೋದು ವಿಡಿಯೋ ಹೆಂಗೆ ನಡೆಯುತ್ತಾ ಇದೆ ಅಂತ. ಸೊ ಅಲ್ಲಿವರೆಗೂ ಅಂದರೆ ಸ್ಯಾಟರ್ಡೆ ಸಂಡೇ ಹೋಗ್ತೀವಿ. ಅಲ್ಲಿವರೆಗೂ ನನ್ನ ಡೈಲಿ ಆ್ಯಕ್ಟಿವಿಟೀಸ್ ಹೆಂಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಟಿಲ್ ಮಂಡೇ ಟು ಫ್ರೈಡೇ ಹಾಕ್ತೀನಿ. ಸ್ಯಾಟರ್ಡೆ ಸಂಡೇ ಪಕ್ಕ ತೋಟಕ್ಕೆ ಹೋಗೋದೇನೆ. ಸೊ ಅವ್ರಿಗೋಸ್ಕರ ಅಂತಲೇ ಅಲ್ಲಿ ಮನೆ ಕಟ್ಸಿರೋದೀಗ. ಸೊ ಅವರಿಬ್ಬರಲ್ಲಿರ್ತಾರೆ ಗೈಸ್. ಅದನ್ನು ಹಾಕಕ್ಕೆ ನೋಡ್ತಾ ಇದ್ದಾರೆ, ಬಟ್ ಅದು ಚೆನ್ನಾಗಿ ಕಾಣ್ತಾಯಿಲ್ಲ, ಅಲ್ಲಿಗೆ ಸೆಟ್ ಆಗಲಿಲ್ಲ. ಸೊ ಅದು ಮೇ ಬಿ ಕ್ಯಾನ್ಸಲ್ಲೇ, ಅದು ಸ್ಪೇಸ್ ಹಂಗೆ ಇರುತ್ತೆ ಅನಿಸುತ್ತೆ. ಸೊ ಬನ್ನಿ ಈಗ ಮೇಲೆ ಹೋಗಿ ನೋಡೋಣ ಹೆಂಗೆ ಕಾಣುತ್ತೆ ಅಂತ ಏನು ಅಂತ. ಇದು ಸ್ಟೆಪ್ಸ್ ಹಾಕೋವರೆಗೂ ನನಗಿಲ್ಲ ಹತ್ತಕ್ಕೆ ಭಯ. ಸೊ ನೀಟಾಗಿ ಹಾಕ್ಕೊಂಡು ಹತ್ತುವ. ಇಲ್ಲಿ ಪಾರ್ಟಿಷನ್ ವರ್ಕ್ ಆಲ್ಮೋಸ್ಟ್ ಮುಗ್ದಿದೆ, ಬಟ್ ಇನ್ನು ಅದಕ್ಕೆ ಏನದು ಗೇಟ್ ಹಾಕಿಲ್ಲ, ಡೋರ್ ಮಾಡಿಲ್ಲ ಇನ್ನು ಗೈಸ್. ಸೊ ಇದು ಆಲ್ಮೋಸ್ಟ್ ಒಂದು ಪಾರ್ಟಿಷನಲ್ಲಿ ನಾವು ಅಂದಾಜು ಅಂದರೂ ಒಂದು 10 ಬಿಡ್ಬೋದು ಅಂದ್ಕೊಂಡಿದ್ದೀವಿ. ನೋಡುವ, 10 ಹಾಕಿದ್ರೂ ನಾವು 5 ಪಾರ್ಟಿಷನ್ಗೆ 50 ಹಾಕ್ಬೋದು. ಬಟ್ ಸ್ಟಾರ್ಟಿಂಗೇನು ಅಷ್ಟು ಹಾಕಲ್ಲ. ನೋಡುವ, ಒಂದಷ್ಟು ಹಾಕಿ ನೋಡಿ ಆಮೇಲೆ ಮುಂದೆ ತರ್ತಾ ಹೋಗೋಣ. ಇದು 3ನೇದು, ಇದು 4 ಮತ್ತು ಅದೊಂದು 5. ಇಲ್ಲೆಲ್ಲ ಇನ್ನು ಉದ್ದ ತೆಗ್ದಿದ್ದಾರೆ, ಅದನ್ನೆಲ್ಲ ಇನ್ನು ಫಿಕ್ಸ್ ಮಾಡಬೇಕು. ಅದು ಐರನ್ ಎಲ್ಲ ಹಾಕೋಕ್ಕೆ ತೆಗ್ದಿದ್ದಾರೆ. ಸೊ ಇದು ನಮ್ಮ ಈಗ ಪ್ರೆಸೆಂಟ್ ಶೆಡ್ ಹಿಂಗಿದೆ. ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಬಟ್ ಅದು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಗೈಸ್, ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ. ಇದು ಫುಲ್ಲೂ ಈಗ ಫೀಡಿಂಗಿಗೆ ಇಟ್ಕೊಳೋ ಐಟಮ್ಸ್. So thank you for watching. See you in next vlog. Bye bye. Take care.